ನಮಸ್ಕಾರ ಸ್ನೇಹಿತರೆ, ನಮ್ಮ ಟ್ವಿನ್ಸ್ ಡೈರಿ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋ ನಮ್ಮ ಜೀವನದ ಅತ್ಯಂತ ದೊಡ್ಡ ಮತ್ತು ಮರೆಯಲಾಗದ ದಿನದ ಕತೆ. ಈ ಕತೆ ಕೇವಲ ಡೆಲಿವರಿ ಕಥೆಯಲ್ಲ, 9 ತಿಂಗಳ ಕಾಯುವಿಕೆ, ಸಾಕಷ್ಟು ಪ್ರಾರ್ಥನೆ, ಸ್ವಲ್ಪ ಭಯ, ತುಂಬ ಆಸೆ ಮತ್ತು ಕೊನೆಗೆ 2 ಪುಟ್ಟ ಕಂದಮ್ಮಗಳ ಆಗಮನದ ಸುಂದರ ಪಯಣ. ಆ ದಿನ ಹಾಸ್ಪಿಟಲ್ಗೆ ಹೋಗಿದ ಕ್ಷಣದಿಂದ ನಮ್ಮ 2 ಪುಟ್ಟ ಪ್ರಿನ್ಸಸ್ಗಳನ್ನು ಮೊದಲ ಬಾರಿ ಕೈಯಲ್ಲಿ ಹಿಡಿದ ಕ್ಷಣದವರೆಗೂ ನಡೆದ ಪ್ರತಿಯೊಂದು ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಹಾಗಾದರೆ ಬನ್ನಿ ನಮ್ಮ ಡೆಲಿವರಿ ಸ್ಟೋರಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೆಲಿವರಿ ಆದ ಸ್ಟೋರಿನ ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ಕಾಂಟ್ರಾಕ್ಷನ್ ಬಂದ ಮೇಲೆ ಅಡ್ಮಿಟ್ ಆಗೋದು ಅಂತ ನಾನು ಡಿಸೈಡ್ ಮಾಡಿದ್ದೆ. ಯಾಕಂದರೆ ನಾನು ಆರಾಮಾಗಿ ಇದ್ದೆ, ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಬೇಬೀಸ್ ಕೂಡ ತುಂಬ ಚೆನ್ನಾಗಿದ್ದರು, ವೆಯ್ಟ್ ಚೆನ್ನಾಗಿತ್ತು ಇಬ್ಬರದೂ. ಸೊ ಹಾಗಾಗಿ ಲಾಸ್ಟಲ್ಲಿ 3 to 4 ಡೇಸ್ಗೆ ಚೆಕಪ್ ಇರ್ತಿತ್ತು. 1 ಡೇ NSTಗೆ ಬರೆದು ಕೊಟ್ಟರು ಮಾಡಿಸ್ಲಿಕ್ಕೆ. ಅಲ್ಲಿವರೆಗೂ ಒಂದು ಸಲನೂ NST ಮಾಡಿಸಿರಲಿಲ್ಲ. ಆವತ್ತು 1 ಡೇ ಮಾರ್ನಿಂಗ್ ಮಾಡಿಸ್ಲಿಕ್ಕೆ ಹೋದ್ವಿ. ಅದು ಅಷ್ಟೇ 2 ಬೇಬೀಸ್ ಇರೋದ್ರಿಂದ ಒಂದು ಸೈಡು ಹಾಫ್ ಆನ್ ಅವರ್ ಆದರೂ ಬೇಕು. ಟೋಟಲ್ 1 ಅವರ್ ಆಗುತ್ತೆ. ಹೊಟ್ಟೆಗೆ 2 ಬೆಲ್ಟ್ ಹಾಕಿಬಿಟ್ಟು ಒಂದು ಸಣ್ಣ ಮೆಷಿನ್ ಇರುತ್ತೆ, ಅದು ನಮ್ಮ ಕೈಲಿ ಒಂದು ಟೂಲ್ ಕೊಟ್ಟಿರ್ತಾರೆ. ಮಗು ಮೂಮೆಂಟ್ ಆದಾಗ ನಾವು ನಮಗೆ ಕೊಟ್ಟಿರೋ ಟೂಲ್ನಲ್ಲಿ ಪ್ರೆಸ್ ಮಾಡಬೇಕು. ಅದು ಒಂದು ಮಾನಿಟರ್ನಲ್ಲಿ ರಿಪೋರ್ಟ್ ಬರ್ತಾ ಇರುತ್ತೆ. ಆ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ, ಒಂದು ಬೆಲ್ಟ್ ಹಾರ್ಟ್ ಬೀಟ್ ಮಾನಿಟರಿಂಗ್ ಮಾಡುತ್ತೆ, ಇನ್ನೊಂದು ಮಗುವಿನ ಚಲನೆಗಳನ್ನು ಮಾನಿಟ್ರ್ ಮಾಡುತ್ತೆ. ಕಾಂಟ್ರಾಕ್ಷನ್ ತೋರಿಸುತ್ತೆ ರಿಪೋರ್ಟ್ನಲ್ಲಿ. NST ಟೆಸ್ಟ್ ಆದಮೇಲೆ ರಿಪೋರ್ಟ್ ತೊಗೊಂಡು ನಮ್ಮ ಡಾಕ್ಟರ್ ಹತ್ರ ಹೋದ್ವಿ. ಹೇಳಿದ್ರು ಕಾಂಟ್ರಾಕ್ಷನ್ ತೋರಿಸ್ತಿದೆ, ಏನಾದರೂ ಪೇಯ್ನ್ ಇದೆಯಾ ಅಂತ ಕೇಳಿ ಮತ್ತೆ ಚೆಕ್ ಮಾಡಿದ್ರು. ನಾನು ಆರಾಮಾಗಿ ಇದ್ದೆ. ಆವಾಗಿನ್ನೂ ಪೇಯ್ನ್ ಇರಲಿಲ್ಲ. ನನಗೆ ಸ್ವಲ್ಪ ಲೇಬರ್ ಪೇಯ್ನ್ ಆವಾಗಲೇ ಸ್ಟಾರ್ಟ್ ಆಗಿತ್ತು. ಡಾಕ್ಟರ್ ಹೇಳಿದರು ಪೇಯ್ನ್ ಬಂದರೆ ಅಥವಾ ವಾಟರ್ ಬ್ರೇಕ್ ಆದರೆ ಇಮಿಡಿಯೇಟ್ ಬನ್ನಿ ಹಾಸ್ಪಿಟಲ್ಗೆ ಅಂತ. ನಾವು ಓಕೆ ಅಂತ ಹೇಳಿ ಮನೆಗೆ ಬಂದ್ವಿ. ಎಲ್ಲ ಚೆನ್ನಾಗಿದೆ, ನೈಟ್ವರೆಗೂ ಚೆನ್ನಾಗಿತ್ತು. ನೈಟ್ ಊಟ ಆದಮೇಲೆ ಮಲ್ಕೊಳ್ಳಿಕ್ಕೆ ಹೋದಾಗ ಸ್ವಲ್ಪ ಪೇಯ್ನ್ ಬಂತು. ಹೊಟ್ಟೆ ಫುಲ್ ಗಟ್ಟಿ ಆಗ್ತಿತ್ತು. ಯಾವ ಕಡೆನೂ ಒಲ್ಗಡಕ್ಕೆ ಆಗ್ತಿರ್ಲಿಲ್ಲ. ಸ್ಟ್ರೈಟಾಗೆ ಮಲ್ಕೊಂಡಿದ್ದೆ. ನಾನು ಅಂದ್ಕೊಂಡೆ ಪೇಯ್ನ್ ಸ್ಟಾರ್ಟ್ ಆಗಿದೆ, ಲೇಬರ್ ಪೇಯ್ನ್ ಇರಬೇಕು ಅಂತ. ಬೇಗ ನಾವು ಕಾಲ್ ತಗೊಳ್ಳಿಲ್ಲ. ಇನ್ನೂ 1 ಅವರ್ ಕಂಟಿನ್ಯೂಸ್ ಆಗಿ ಪೇಯ್ನ್ ಬಂದರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಎದ್ದು ಸ್ವಲ್ಪ ನೀರು ಕುಡಿದೆ. ನಿಧಾನಕ್ಕೆ ಒಂದು 10 ನಿಮಿಷ ರೂಮಲ್ಲೇ ವಾಕ್ ಮಾಡಿದೆ. ಮತ್ತೆ ಮಲ್ಕೊಂಡೆ. ಟೋಟಲ್ ಒಂದು 20 ಮಿನಿಟ್ಸ್ ಇತ್ತು ಅನಿಸುತ್ತೆ ಆ ಪೇಯ್ನು. ಆಮೇಲೆ ನಾರ್ಮಲ್ ಆದೆ, ಪೇಯ್ನ್ ಬರಲಿಲ್ಲ. ನನಗೂ ನಿದ್ದೆ ಬಂತು, ಮಲ್ಕೊಂಡೆ. ನೆಕ್ಸ್ಟ್ ಡೇನೂ ಸ್ವಲ್ಪ ಪೇಯ್ನ್ ಇತ್ತು. ಪೇಯ್ನ್ ಥರ ಅನ್ನಿಸ್ತಿತ್ತು, ಹೊಟ್ಟೆ ಗಟ್ಟಿ ಆಗ್ತಿತ್ತು ಮತ್ತು ಆಮೇಲೆ ಸರಿ ಹೋಗ್ತಿತ್ತು. ರಿಸ್ಕ್ ಬೇಡ ಅಂತ ಹೇಳಿ ಡಾಕ್ಟರ್ ಹತ್ರ ಮಾತಾಡಿ ನೆಕ್ಸ್ಟ್ ಡೇನೇ 25th ಮೇಗೆ ಅಡ್ಮಿಟ್ ಆಗೋಕ್ಕೆ ಹೇಳಿದರು. ಮಾರ್ನಿಂಗ್ 9 o'clockಗೆ. ಬಿಫೋರ್ ಡೇ ನೈಟು ಊಟ ಮಾಡಿದ್ದು ಅಷ್ಟೇನೆ. ರಾತ್ರಿ ಮಲ್ಕೊಳಕ್ಕೆ ಹೋದೆ, ಬಟ್ ನಿದ್ದೆನೇ ಬರಲಿಲ್ಲ. ಏಕೆಂದರೆ ನಾಳೆ ನನ್ನ ಮಕ್ಕಳನ್ನ ನೋಡ್ತೀನಿ ಅನ್ನೋ ಎಕ್ಸೈಟ್ಮೆಂಟಲ್ಲಿ. ಮತ್ತು ಏನು ಊಟ ಕೂಡ ಮಾಡಿರಲಿಲ್ಲ. 9 o'clockಗೆ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದುಬಿಟ್ಟು ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ನಾವು ಹಾಸ್ಪಿಟಲ್ಗೆ ಹೊರಟ್ವಿ. 25th 9 o'clockಗೆ ಅಡ್ಮಿಟ್ ಆದೆ. ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗೀತು. ನಾನು 2 months ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ದೆ. ಅದು ನಮಗೆ ಆವಾಗ ಸಿಗಲಿಲ್ಲ. ನೆಕ್ಸ್ಟು ಪೇಷಂಟ್ಸ್ ಇದ್ದಾರೆ, ಡಿಸ್ಚಾರ್ಜ್ ಆದಮೇಲೆ ನಾವು ನಿಮಗೆ ರೂಮ್ ಅಲಾಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಟ್ ಆಲ್ಟರ್ನೇಟ್ ಒಂದು ರೂಮ್ ಕೊಟ್ಟಿದ್ದರು. ನಾನು ಅಲ್ಲೇ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ನರ್ಸ್ ಬಂದು NST ಮಾಡಬೇಕು ಅಂತ ಹೇಳಿದ್ರು. ಕಂಟಿನ್ಯೂಯಸ್ಸಾಗಿ ನನಗೆ NST ಮಾಡ್ತಾಯಿದ್ರು. ಕಾಂಟ್ರಾಕ್ಷನ್ನು ಬರ್ತಾನೆ ಇತ್ತು. OT ಹೋಗೋಕ್ಕೂ ಮುಂಚೆ ಒಂದು 3 times ಆದರೂ NST ಮಾಡಿದ್ರು ನನಗೆ. NST ಟೆಸ್ಟ್ ಮಧ್ಯೆ ಡಾಕ್ಟರ್ಸ್ ಮೀಟಪ್ಪು ಕೂಡ ಇರ್ತಿತ್ತು. ಅವರೇ ರೂಮ್ಗೆ ಬಂದು ವಿಚಾರಿಸ್ತಿದ್ರು. ಅನಸ್ತೇಷಿಯಾ ಡಾಕ್ಟರ್ ಕೂಡ ಬಂದು
ಸಮ್ ಕ್ವೆಶನ್ಸ್ ಇರುತ್ತೆ, ಅದೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಹೋದರು. ಪ್ರೊಸೀಜರ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು, ಹೇಗಿರುತ್ತೆ, ಹೇಗೆ ಇಂಜೆಕ್ಷನ್ ಕೊಡ್ತೀವಿ, ಯಾವ ಥರ ಪೇಯ್ನ್ ಇರುತ್ತೆ ಅಥವಾ ಇರಲ್ಲ ಏನು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟು ಹೋದರು. ಆಮೇಲೆ ಇಂಪಾರ್ಟೆಂಟ್ ಇದು, ಸಿ ಸೆಕ್ಷನ್ ಅಂತ ಮೊದಲೇ ಗೊತ್ತಾದಾಗ ನಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಮೆನ್ಷನ್ ಆಗಿರೋದು ಒಂದು ರಿಪೋರ್ಟ್ ನಿಮ್ಮ ಹತ್ರ ಇರಬೇಕು. ಇಲ್ಲ ಅಂದರೆ ಮತ್ತೆ ಅವರು ಬ್ಲಡ್ ತೊಗೊಂಡು ಟೆಸ್ಟ್ ಮಾಡಲಿಕ್ಕೆ ಕಳಿಸ್ತಾರೆ, ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ಬ್ಲಡ್ ಗ್ರೂಪು ರಿಟನ್ನಲ್ಲಿದ್ದರೆ ಆವಾಗ ಮಾತ್ರ ಕನ್ಸಿಡರ್ ಮಾಡೋದು. ಎಲ್ಲ ಡಾಕ್ಟರ್ಸು ಬ್ಲಡ್ ಗ್ರೂಪ್ ಯಾಕೆ ಕೇಳ್ತಾರೆ ಅಂದರೆ, ಇನ್ ಕೇಸ್ ಆಪ್ರೇಷನ್ ಟೈಮ್ನಲ್ಲಿ ತುಂಬ ಬ್ಲಡ್ ಲಾಸ್ ಆಗಿ ಬ್ಲಡ್ ಬೇಕು ಹಾಕಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಬ್ಲಡ್ ಎಮರ್ಜೆನ್ಸಿಗೆ ಬೇಕಲ್ಲ, ಅದಕ್ಕೆ ಮುಂಚೆನೇ ಬ್ಲಡ್ ಬ್ಯಾಂಕಿಗೆ ಅವ್ರು ಕಾಲ್ ಮಾಡಿ ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಎಮರ್ಜೆನ್ಸಿ ಬಂತು ಬ್ಲಡ್ ಬೇಕು ಅಂದಾಗ ಅವ್ರು ಇಮಿಡಿಯೇಟ್ ತರಿಸ್ಕೊತಾರೆ. ಹಾಗಾಗಿ ನಂದು ರಿಟರ್ನಲ್ಲಿ ಇರಲಿಲ್ಲ, ಸೊ ನಂದು ಇನ್ನೊಂದು ಸತಿ ಚೆಕ್ ಮಾಡಿ ತಿಳ್ಕೊಬೇಕಾಗಿತ್ತು. ಹೆಂಗೂ ಕ್ಯಾನುಲ ಹಾಕಿದ್ರು ನಂಗೆ ಹೋದ ತಕ್ಷಣ ಹಾಸ್ಪಿಟಲ್ಗೆ, ಸೊ ದಟ್ ಬೇಗನೆ ಬ್ಲಡ್ ತೊಗೊಂಡು ಚೆಕ್ ಮಾಡಿಕೊಂಡ್ರು ಅವರು. ಬಟ್ ನನಗೇನು ಆ ಬ್ಲಡ್ ಏನು ಯೂಸ್ ಆಗಲಿಲ್ಲ, ಬೇರೆ ಬ್ಲಡ್ ಏನು ಹಾಕೋ ಅವಶ್ಯಕತೆ ಬರಲಿಲ್ಲ. ನನಗೇನಷ್ಟು ಬ್ಲಡ್ ಲಾಸ್ ಆಗಿ ನಾನು ಇನ್ನು ಇಷ್ಟೊಂದು ಸುಸ್ತಾಗಿರಲಿಲ್ಲ, ಆರಾಮಾಗಿದ್ದಿದ್ದರಿಂದ ನನಗೇನು ಎಕ್ಸ್ಟ್ರಾ ಬ್ಲಡ್ ಏನು ಹಾಕಲಿಲ್ಲ. ಸೊ ನಾನು ಆರಾಮಾಗೇ ಇದ್ದೆ. ಮತ್ತು ಓಟಿಗೆ ಹೋಗೋ ತನಕನೂ ಕೂಡ ನಮಗೆ ಫ್ಲೂಯಿಡ್ಸ್ ಹಾಕಿರ್ತಾರೆ, ಅದು ಹೋಗ್ತಾನೆ ಇರುತ್ತೆ ನಮ್ಮ ಬಾಡಿಗೆ. ಹಾಗಾಗಿ ಅಷ್ಟು ಹೊಟ್ಟೆ ಹಸಿವು ಸುಸ್ತು ಆಗೋದಿಲ್ಲ. ಮತ್ತು ಬಿ ಪಿ ಮಾನಿಟರಿಂಗು ಪದೇ ಪದೇ ಮಾಡ್ತಾನೆ ಇರ್ತಾರೆ. ಅದು ತುಂಬ ಮುಖ್ಯ, ಯಾಕೆಂದರೆ ನಮಗೆ ಸರ್ಜರಿ ಆಗುತ್ತಲ್ಲ ಅದಕ್ಕೋಸ್ಕರ. ಆ್ಯಂಡ್ ಪ್ರೈವೇಟ್ ಪಾರ್ಟು ಸಹ ಕ್ಲೀನಿಂಗು ಅವ್ರು ನರ್ಸು ಮಾಡಿಕೊಡ್ತಾರೆ. ಅದು ಏನು ಮುಜುಗರ ಪಡೋ ಅಂಥದ್ದು ಏನಿಲ್ಲ. ಅವರು ತುಂಬ ಫ್ರೆಂಡ್ಲಿಯಾಗಿರ್ತಾರೆ, ಅವರೇ ಗೈಡ್ ಮಾಡ್ತಾರೆ ಹೆಂಗೆ ಏನಂತ. ನನಗೆ ಸ್ವಲ್ಪ ಲೇಟ್ ಅನಿಸಿದ್ದು ಅಂದರೆ NSD ಮಾಡೋದೇನೆ. ಅದು ಒಂದೇ ಕಡೆ ಹಿಂಗೆ ಮುಖ ಮೇಲೆ ಮಾಡಿ ಮಲ್ಕೋಬೇಕಲ್ವ, ಅದೇ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು. ಒಂದೇ ಕಡೆ ಮಲಗಿ ಎಷ್ಟೊತ್ತು ಅಂತ ಹಂಗೆ ಮಲಗೋದು. ಮಲಗಿ ಸ್ವಲ್ಪ ಟಯರ್ಡ್ ಅನ್ನಿಸ್ತಿತ್ತು, ಬಿಟ್ಟರೆ ಮತ್ತು ಬೇರೆ ಏನಿಲ್ಲ, ಎಲ್ಲ ಆರಾಮಾಗಿತ್ತು. ಮತ್ತು ನಿಮಗೆಲ್ಲ ಗೊತ್ತಿರೋಂಗೆ ನಮಗೆ ಯೂರಿನ್ ಕೆಥೆಟರ್ನ ಹಾಕ್ತಾರೆ. ಅದೊಂದು ನನಗೆ ಭಯ ಇತ್ತು, ಎಷ್ಟು ಪೇಯ್ನ್ ಆಗುತ್ತೋ ಏನೋ ಅನ್ನೋದು ಮುಂಚಿಂದ. ಸೊ ನನಗೆ ಏನಂದರೆ ಮುಂಚೆನೇ ಕೆಥೆಟರ್ನ ಹಾಕಿರಲಿಲ್ಲ. ಓಟಿಗೆ ಹೋದ್ಮೇಲೆ ಅನಸ್ತೇಷ ಕೊಟ್ಟಮೇಲೆ ಅವ್ರು ಹಾಕಿರೋದು. ನನಗೆ ಗೊತ್ತೂ ಇರಲಿಲ್ಲ ಅವ್ರು ಹಾಕಿದ್ದಾರೆ ಅಂತ, ಗೊತ್ತಾಗೂ ಇರಲಿಲ್ಲ. ನನ್ನ ರೂಮ್ಗೆ ಶಿಫ್ಟ್ ಮಾಡಿದ ಮೇಲೇ ಗೊತ್ತಾಗಿದ್ದು ಯೂರಿನ್ ಕೆಥೆಟರ್ನ ಹಾಕಿದ್ದಾರೆ ಅಂತ. ಅದೊಂದು ದೊಡ್ಡ ರಿಲೀಫ್ ಆಯ್ತು ನನಗೆ. ಮತ್ತು ಬಿ ಪಿ ಎಲ್ಲ ನಾರ್ಮಲ್ ಇತ್ತು. ನನಗೆ ಸ್ವಲ್ಪನೂ ಭಯ, ನರ್ವಸ್ಸು, ಟೆನ್ಷನ್ ಏನೂ ಇರಲಿಲ್ಲ. ಮೆಂಟಲಿ ಪ್ರಿಪೇರ್ ಆಗಿದ್ದೆ ನಾನು. ಡಾಕ್ಟರ್ ತುಂಬ ಫ್ರೆಂಡ್ಲಿ ಇದ್ದರು, ಮತ್ತು ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟ್ರು. ಹಾಗಾಗಿ ನನಗೆ ಅವ್ರ ಮೇಲೆ 100% ಕಾನ್ಫಿಡೆನ್ಸ್ ಇತ್ತು. ಅದಕ್ಕೂ ಏನೋ ಗೊತ್ತಿಲ್ಲ, ನೆಕ್ಸ್ಟ್ ನರ್ಸ್ ಬಂದು ಹಾಸ್ಪಿಟಲ್ ಗೌನ್ ಹಾಕೋಕ್ಕೆ ಹೇಳಿದ್ರು, ಹಾಕ್ಕೊಂಡೆ. ಯೂರಿನ್ ಪಾಸ್ ಮಾಡಬೇಕು ಅನ್ನಿಸ್ತು. ಯೂರಿನ್ ಪಾಸ್ ಮಾಡಿ ನಾನು ಓಟಿಗೆ ಕರೆದ್ರು. ಸೊ ನಾನು ಓಟಿಗೆ ಹೋದೆ. ನಾವು ಅಷ್ಟು ತಿಂಗಳು ವೆಯ್ಟ್ ಮಾಡ್ತಿದ್ದ ಕ್ಷಣ ಬಂತು. ಒಂದು ಸಲ ನಂಬೋಕ್ಕೆ ಆಗಲಿಲ್ಲ. ಇನ್ನೇನು ನನ್ನ ಹೊಟ್ಟೆ ಹಿಂಗೆ ಮುಟ್ಟಿದ್ರೆ ಇನ್ನು ಮಕ್ಕಳು ಸಿಗಲ್ವಲ್ಲ ಅಂತ ಒಂದು ಕಡೆ ಅನ್ನಿಸ್ತಿತ್ತು. ಏಕೆಂದರೆ ಈಚೆ ಬಂದಿರ್ತಾರೆ, ನಮ್ಮ ಕೈಯಲ್ಲಿರ್ತಾರೆ ನನ್ನ ಮಕ್ಕಳು. ನಾನು ನನ್ನ ಕಂದಮ್ಮಗಳನ್ನ ನೋಡುವ ಅದ್ಭುತಗಳಿಗೆ ಬಂದೇ ಬಿಡ್ತು. ಓಟಿ ಒಳಗೆ ಹೋದೆ. ಅಲ್ಲಿ ಹೋದಾಗ ಓಟಿ ಒಳಗೆ ಹೋದಾಗ ಸ್ವಲ್ಪ ಟೆನ್ಷನ್ ಆಯಿತು. ಅಲ್ಲೆಲ್ಲರನ್ನೂ ನೋಡಿ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ನಮ್ಮ ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ಅನಸ್ತೇಷಿಯಾ ಡಾಕ್ಟರು ಫಸ್ಟು ಮಾತಾಡಿಸಿದ್ರು. ಪ್ರೊಸೀಜರ್ ಸ್ಟಾರ್ಟ್ ಆಯಿತು. ಏನೂ ಭಯಪಡಬೇಡಿ, ಎಲ್ಲ ಫ್ರೆಂಡ್ಲಿ ಇರ್ತಾರೆ, ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾರೆ. ನಾವು ಓಪನ್ನಾಗಿ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ. ನನಗೆ ಬೆನ್ನಿಗೆ ಅನಸ್ತೇಷಿಯಾ ಕೊಟ್ಟರು. ನಮ್ಮನ್ನು ಮುಂದಕ್ಕೆ ಬಗ್ಗಕ್ಕೆ ಹೇಳ್ತಾರೆ, ಮತ್ತು ಇನ್ನೊಬ್ಬರು ಇಟ್ಕೋತಾರೆ ನಮ್ಮನ್ನು. ಏನೂ ಹೆದ್ರುಕೊಳ್ಬೇಡಿ, ಆರಾಮಾಗಿ ಆಗುತ್ತೆ. ನಾವು ಧೈರ್ಯದಿಂದ ಇರಬೇಕು ಅಷ್ಟೇ. ಬಿ ಪಿನ ಥ್ರೂಔಟ್ ದ ಪ್ರೊಸೀಜರ್ ಮಾನಿಟರ್ ಆಗ್ತಿರುತ್ತೆ. ಇಂಜೆಕ್ಷನ್ ಕೊಟ್ಟಮೇಲೆ ಮಲಗಿಸಿದ್ರು. ನನಗೆ ನಂಬಾಗೋಕ್ಕೆ ಶುರು ಆಯಿತು. ನನಗೆ ಒಂದು ಭಯ ಇತ್ತು, ಏನಂದರೆ ಅನಸ್ತೇಷಿಯಾ ವರ್ಕ್ ಆಗಲಿಲ್ಲ ಅಂದರೆ, ಅವರು ಕಟ್ ಮಾಡಿದಾಗ ನನಗೆ ಪೇಯ್ನ್ ಆದರೆ ಏನಪ್ಪ ಮಾಡೋದು, ಈ ಥರ ಎಲ್ಲ ಫನ್ನಿಯಾಗಿ ಡೌಟ್ಸ್ ಬರ್ತಿತ್ತು. ಆದರೆ ಆ ಥರ ಎಲ್ಲ ಏನೂ ಆಗಲ್ಲ.
ನನ್ನ ಕಾಲು ನೋಡೋಣ ಅಂತ ಎತ್ತಿ ನೋಡೋಣ ಅಂತ ಸ್ವಲ್ಪ ಹಿಂಗೆ ಅಲ್ಲಾಡ್ಸಕ್ಕೆ ಹೋದೆ. ಯಪ್ಪಾ! ಒಳ್ಳೆ ಹೆಂಗಿರುತ್ತೆ ಅಂದರೆ ಸ್ವಲ್ಪನೂ ಅಲ್ಲಾಡ್ಸೋಕ್ಕಾಗಲ್ಲ. ನಮ್ಮ ಮುಂದೆ ಬಟ್ಟೆ ಹಾಕ್ತಾರೆ, ಸ್ವಲ್ಪನೂ ಕಾಣಿಸಲ್ಲ. ಬಟ್ ನನಗೆ ಎಚ್ಚರ ಇರುತ್ತೆ. ಅವರೆಲ್ಲ ಮಾತಾಡ್ತಿರೋದು ಗೊತ್ತಾಗ್ತಾ ಇರುತ್ತೆ. ನನಗೆ ಸ್ವಲ್ಪ ಮಂಪ್ರು ಥರ ಅನ್ನಿಸ್ತಿತ್ತು. ಬಟ್ ನಾನು ಆರಾಮಾಗಿದ್ದೆ. ನನಗೆ ಗೊತ್ತೇ ಆಗಲಿಲ್ಲ ಅವ್ರು ಯಾವಾಗ ಕಟ್ ಮಾಡಿದ್ರು ಅಂತ. ನನ್ನ ಮಗು ಅಳೋ ಸೌಂಡ್ ಕೇಳಿಸ್ತು. ಆವಾಗ ನನಗೆ ಅನ್ನಿಸ್ತು ಒಂದು ಬೇಬಿ ಹೊರಗಡೆ ಬಂದಿದೆ ಅಂತ. ಆಮೇಲೆ ಒಂದು ಬೇಬಿನ ತೆಗೆದ್ರು. ನಂಗೆ ಗೊತ್ತಾಯಿತು ಸೌಂಡಿಂದ. ಬಟ್ ನಮ್ಮ ಡಾಕ್ಟ್ರು ಹೇಳಿದರು, ಒಂದು ಬೇಬಿ ಹೊರಗಡೆ ಬಂತು, ಗರ್ಲ್ ಬೇಬಿ ಹೆಲ್ದಿಯಾಗಿದೆ, ಹ್ಯಾಪಿನಾ ಅಂತ. ಆಮೇಲೆ ನಾನು ನನ್ನ ಎದೆ ಮೇಲೆ ಹಾಕಿದ್ರು ಪಾಪುನ. ನಾನು ಫೇಸ್ ಟಚ್ ಮಾಡಿದೆ. ಆ ಕ್ಷಣ ಎಂಥ ಚೆನ್ನಾಗಿತ್ತು ಅಂದರೆ ನನಗೆ ರಿಯಲ್ಲ ಅಂತ ಒಂದು ಸ್ವಲ್ಪನೂ ನಂಬೋಕ್ಕೆ ಆಗಲಿಲ್ಲ. ನನಗೆ ಮಗು ಆಯಿತಾ, ನನ್ನ ಮುಂದೆನೇ ಇದೆಯಾ ಅಂತೆಲ್ಲ ಅನ್ನಿಸ್ತಿತ್ತು. ನಾನು ಮುಂಚೆನೇ ದೇವರು ಶ್ಲೋಕ ಹೇಳಬೇಕು ನನಗೆ ನನ್ನ ಎದೆ ಮೇಲೆ ನನ್ನ ಮಕ್ಕಳನ್ನ ಹಾಕಿದಾಗ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಒಂದು ಸ್ವಲ್ಪ ಮಂಪ್ರು ಅನ್ನಿಸ್ತಿತ್ತು, ನಿದ್ದೆ ಬಂದಂಗೆ ಆಗ್ತಿತ್ತು. ಹಂಗಾಗಿ ನನಗೆ ಶ್ಲೋಕ ಹೇಳೋದಕ್ಕೆ ಆಗಲಿಲ್ಲ. ನನ್ನ ಎದೆ ಮೇಲಿಂದ ಪಾಪುನ ಎತ್ಕೊಂಡ್ರು. ನೆಕ್ಸ್ಟ್ ಮ್ಯಾಮ್ ಮತ್ತೆ ಹೇಳಿದರು, ಇನ್ನೊಂದು ಮಗುನೂ ಹೊರಗಡೆ ತೆಗ್ದಿದ್ದೀವಿ, ಅದು ಸಹ ಗರ್ಲ್ ಬೇಬಿ. 2 ಗರ್ಲ್ಸ್ ಆದರು. ಮತ್ತು ಇಬ್ಬರನ್ನೂ ಎದೆ ಮೇಲೆ ಹಾಕಿಕೊಟ್ರು. ಸ್ಟಿಚ್ ಕೂಡ ಹಾಕ್ತಾಯಿದ್ರು ಸೈಮಲ್ಟೇನಿಯಸ್ಲಿ. ಡಾಕ್ಟರ್ ನನ್ನ ಹತ್ರ ಬಂದು ಹೇಳಿದರು, 2 ಗರ್ಲ್ ಬೇಬಿ ಆಗಿದೆ, ಇಷ್ಟು ವೆಯ್ಟ್ ಇದ್ದಾರೆ, ಇಷ್ಟು ಟೈಮಲ್ಲೇ ಆಯಿತು, ನೀವು ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಂಡು ನಾನು ಬರ್ತೀನಪ್ಪ ಇನ್ನು ಅಂತ ಹೇಳಿ ಹೊರಟ್ರು. ನನಗೆ ಸರ್ವಿಕ್ಸ್ ಸ್ಟಿಚ್ ಬೇರೆ ರಿಮೂವ್ ಮಾಡಬೇಕಿತ್ತು. 3 ಮಂತ್ಸಲ್ಲಿ ಹಾಕಿದ್ರಲ್ಲ ಅದು ಇನ್ನೂ ಬೇರೆ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರು ಮಾಡ್ತಾರೆ ಅಂತ ಹೇಳಿ ಹೊರಟ್ರು ಮ್ಯಾಮು. ಮತ್ತು ನನ್ನ ಹತ್ರ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ನಾನು ಮುಂಚೆ ಇದ್ದಿದ್ದ ರೂಮ್ಗೆ ನನ್ನ ಶಿಫ್ಟ್ ಮಾಡಿದರು. ನಾನು ನೆಕ್ಸ್ಟ್ ಡೇನೇ ಓಡಾಡೋ ಥರ ಇದ್ದಿದ್ದು. ಅಲ್ಲಿವರೆಗೆ ರೆಸ್ಟ್ ಮಾಡಬೇಕಿತ್ತು. ನನ್ನ ಬೇಬೀಸ್ನ ಮೊದಲೇ ನಮ್ಮ ಫ್ಯಾಮಿಲಿಗೆ ತೋರಿಸಿ ಹೋಗಿದ್ರಂತೆ. ನಾನು ಓ ಟಿಲಿ ಇದ್ದಾಗಲೇ ಅವರೆಲ್ಲ ನೋಡಿ ಹ್ಯಾಪಿಯಾಗಿದ್ದರು. ಡಾಕ್ಟರೆಲ್ಲ ನಾರ್ಮಲ್ ಇದ್ದಾರೆ ಮಕ್ಕಳು ಅಂತ ಹೇಳಿದಾಗ ಅದೆಷ್ಟು ನೆಮ್ಮದಿ ಆಯಿತು ಅಂದರೆ ಅದನ್ನೇ ನಾನು ಥ್ರೂಔಟ್ ದ ಪ್ರೆಗ್ನೆನ್ಸಿ ಬೇಡ್ಕೋತಿದ್ದೆ. ನನಗೆ ಒಂದು ಆಸೆ ಇದ್ದಿದ್ದು, ಫುಲ್ ಟರ್ಮ್ ಬೇಬಿ ಆಗಬೇಕು, ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಬರಬಾರ್ದು, ಯಾವುದೇ ಥರ NICUಗೆ ಇಡೋದು ಆ ಥರ ಏನೂ ಆಗಬಾರ್ದು, ನನ್ನ ಪಕ್ಕನೇ ನನ್ನ ಬೇಬೀಸು ಹುಟ್ಟಿದ ಮೇಲೆ ಇರಬೇಕು ಅಂತ. ಅದೇ ಥರ ಆಯಿತು. 2 hours ಅಬ್ಸರ್ವೇಷನಲ್ಲಿ ಇಟ್ಟಿದ್ದರು ಬೇಬೀಸ್ನ. ಅದಷ್ಟೇನೆ NICUಗೆ ಇಟ್ಟು, ಟ್ವಿನ್ಸ್ ಇದ್ದಿದ್ದರಿಂದ NICUಗೆ ಅಬ್ಸರ್ವೇಷನ್ಗೆ ಇಟ್ಟೇ ಇರ್ತಾರೆ, ಅದು ನಾರ್ಮಲ್ಲು. ಅಷ್ಟು ಇಟ್ಟು ಮತ್ತೆ ನನಗೆ ಕೊಟ್ಟರು. ನಮ್ಮ ರೂಮ್ಗೆ ಕರ್ಕೊಂಬಂದರು ನರ್ಸಸ್ಸು. ನಮ್ಮ ರೂಮ್ಗೆ ಇಬ್ಬರು ಕಂದಮ್ಮಗಳನ್ನ ಕರ್ಕೊಂಬಂದ ಕ್ಷಣ ಅದು ನಮ್ಮ ಮಾತುಗಳಲ್ಲಿ ಹೇಳೋಕ್ಕೆ ಆಗಲ್ಲ. ಅದನ್ನು ಹಾಗೆ ಫೀಲ್ ಮಾಡಬೇಕು ಅಷ್ಟೇ. ಆ ಕ್ಷಣನ ಅನುಭವಿಸೋ ಥರ ಮಾಡಿರೋ ನನ್ನ ಮಕ್ಕಳಿಗೆ, ನನ್ನ ಕಂದಮ್ಮಗಳಿಗೆ ಇಲ್ಲಿಂದ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಹಾಸ್ಪಿಟಲ್ನಲ್ಲಿ ಎಷ್ಟು ದಿನ ಇದ್ವಿ, ಏನೇನಾಯಿತು, ಯಾವಾಗ ನಾವು ಮನೆಗೆ ಹೋದ್ವಿ ಅಂತೆಲ್ಲ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಮಾತಾಡ್ತೀನಿ. ಈ ನನ್ನ ಟ್ವಿನ್ ಜರ್ನಿ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟ್ವಿನ್ಸ್ ಡೈರಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.